ಮಾಧ್ಯಮದ ಸ್ನೇಹಿತರೆ, ದೇಶದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ. ಫಲಿತಾಂಶದ ಲೀಡ್ ಅಲ್ಲ, ಈಗ ಆಲ್ಮೋಸ್ಟ್ ಆಲ್ ಎನ್ಡಿಎ ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನ ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡನ್ನೂ ಕೂಡ ಈ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನ ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ಇವತ್ತು ಬಿಹಾರದ ಜನತೆಗೆ, ಮತದಾರರಿಗೆ ಬಿಜೆಪಿ ಪರವಾಗಿ, ಕರ್ನಾಟಕದ ಬಿಜೆಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನ ತಾವು ಕೊಟ್ಟಿದ್ದೀರಾ. ದೇಶಕ್ಕೆ ಇದೊಂದು ರೀತಿ ಮೆಸೇಜ್ ಕೊಟ್ಟಿದ್ದೀರಾ. ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ, ಗನ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ. ಬಿಹಾರದಲ್ಲಿ ಲಲ್ಲು ಕುಟುಂಬ, ಅವರ ಕುಟುಂಬದ ಒಂದು ದುರಾಡಳಿತ, ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಮತ್ತೆ ಮೇವು ಹಗರಣ ಇರಬಹುದು, ಸರ್ಕಾರದ ಆಲ್ಮೋಸ್ಟ್ ಹಣವನ್ನ 80% ಹಣವನ್ನ ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು, ಅವರ ಶ್ರೀಮತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ರಾಜ್ಯವನ್ನ ಲೂಟಿ ಮಾಡದಂತವರಿಗೆ ಏನ್ ಪನಿಷ್ಮೆಂಟ್ ಕೊಡಬೇಕೋ ಅದು ಬಿಹಾರದ ಜನತೆ ಕೊಟ್ಟಿದೆ. ಇದನ್ನ ಬಹಳ ಸ್ವಾಗತ ಮಾಡ್ತಾ ಇದ್ದೀರಿ. ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ನೋಡ್ತೀರಿ. ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ನೋಡೋರಿದ್ದೀವಿ. ಯಾಕಂದ್ರೆ ಇಲ್ಲೂ ದುರಾಡಳಿತ, ಇಲ್ಲೂ ಮುಸ್ಲಿಮರ ಓಲೈಕೆ, ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಡ್ಬಿಟ್ಟಿದ್ದಾರೆ. ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ. ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂತ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು 92-93 ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ. ಇದುವರೆಗೂ ಆಲ್ಮೋಸ್ಟ್ ಆಲ್ 99% ಎಲ್ಲ ಸೋತ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಕಾಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗ್ಬಿಟ್ಟಿದೆ. ಮತ್ತೆ ಸೋತಾಗ ಅವರೇನು ಸುಮ್ಮನೆ ಇರಲ್ಲ, ಸೀದಾ ಫಾರಿನ್ ಟೂರ್ ಹೊರಟೋಗ್ತಾರೆ. ಈಗೂ ಫಾರಿನ್ ಟೂರ್ ಹೋಗಕ್ಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನ್ ಜೋಡಿ ಇತ್ತು ಆ ಜೋಡಿಗೆ ಬಹಳ ಹಿನ್ನಡೆ ಆಗಿದೆ. ಜನ ತಿರಸ್ಕಾರ ಮಾಡಿದ್ದಾರೆ. ಇದರಿಂದ ದೇಶ ಲೋಕಸಭೆ ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂತದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟ್ ಅನ್ನು ಕೊಟ್ಟಿದೆ. ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡಿದ್ದಾರೆ. ಚುನಾವಣೆ ಮುಂಚೆ ಒಂದು ವೋಟ್ ಚೋರಿ ಆಗಿರ್ಬೋದು, ಬಾಂಬ್ ಬ್ಲಾಸ್ಟ್ ಆಗ್ತಾನೆ ದೆಹಲಿಯಲ್ಲಿ, ಆ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಸಹ ಬಿಜೆಪಿ ಮೇಲೆ ದೊಡ್ಡ ಮಟ್ಟದ ಅಲಿಗೇಷನ್ ಮಾಡಿಕೊಡ್ತಾರೆ. ಇದು ಮಾಮೂಲಿ ಅವ್ರದ್ದು ಅಳಸಲು ನಾಣ್ಯ ಅಂತಾರಲ್ಲ, ಹೇಳಿದ್ದೆ ಪಾಡಿದ್ದೆ, ತೆಲುಗಲ್ಲಿ ಹೇಳ್ಬೋದಾ, ಪಾಡಿದ್ದೆ ಪಾಡು ಪಾಂಡ್ರಂಗ ಅನ್ನಂಗೆ ಅದನ್ನೇ ಎಷ್ಟು ಸರಿ ಹೇಳ್ತೀರಾ ನೀವು? ಅದನ್ನೇ ಎಷ್ಟು ಸರಿ ಹೇಳ್ತೀರಾ? ಅಳಸಲಾಗ್ಬಿಟ್ಟಿದೆ ಅದು. ಅನ್ನ ಅಳಸಲಾಗಿ ವಾಸನೆ ಬಂದೋಗ್ಬಿಟ್ಟಿದೆ. ಡೈಲಾಕ್ಕೆ ಯಾರು ಇಷ್ಟಪಡಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು? ನೀವೇ. ಮನಮೋಹನ್ ಸಿಂಗ್ ಅವರೇ ತಂದಿದ್ದು, ಕರೆಕ್ಟಾ? ನೀವೇ ತಂದಿದ್ದು. ನಿಮ್ಮ ಮಗು ಅದು ಎರವಾಗ ಚಂದಾಗಿತ್ತ? ನಿಮ್ಮ ಮಗು ಎರವಾಗ ಚಂದಾಗಿತ್ತ? ನಿಮ್ಮ ಮಗು ಅವಾಗ ಚಂದಾಗಿತ್ತು. ಇವಾಗ ವೋಟಿಂಗ್ ಮಿಷನ್ ಸರಿ ಇಲ್ಲ, ವೋಟ್ ಚೋರಿ ಅಂತ ಹೇಳ್ತೀರಾ. ಈಗ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದ್ರೆ 136 ಹೆಂಗ್ ಬಂತು? ನಿಮ್ಮ
ಎಲ್ಲಾ ಸರ್ವೆಗಳು ಬಂದಿದ್ದು 110, 112, 120 ಇಷ್ಟಕ್ಕೆ ಬಂದು 136 ಬಂತಲ್ಲ. ಅವಾಗ ಓಟ್ ಚೋರಿ ಆಗಲ್ಲ. ಪಂಜಾಬಲ್ಲಿ ಚುನಾವಣೆ ಗೆದ್ರಲ್ಲ ಆಮ್ ಆದ್ಮಿ, ಅವಾಗ ಓಟ್ ಚೋರಿ ಆಗಲ್ಲ. ಇವಾಗ ಮಾತ್ರ ಓಟ್ ಚೋರಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ. ಇದು ಕಾಮನ್ ಡೈಲಾಗ್ ನಿಮ್ದು. ನಾನು ಮೊನ್ನೇನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ಇದು ಡೈಲಾಗ್ ಹೊಡಿತಾರೆ ಅಂತ. ಈ ಹೊಡೆಯಕ್ಕೆ ಶುರುವಾಗಿದೆ. ಅದರಿಂದ ಇಲ್ಲಿ ಬಿಹಾರದ ಚುನಾವಣೆ ಏನಾಗಿದೆ, ಅದು ದೊಡ್ಡ ಸ್ವೀಪ್. ಅದು ಬಿಜೆಪಿ ಪಾಲಿಗೆ ದೊಡ್ಡ ಸ್ವೀಪ್, ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ. ಸರ್, ರಾಜ್ಯದ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ ಸರ್ ಈ ಚುನಾವಣೆಯ ಗೆಲುವು? ನೋಡಿ, ಇವತ್ತು ಅದೇನೋ ಹೇಳ್ತಾರಲ್ಲ, ಹಾಲು ತುಪ್ಪ ಹಾಕ್ತಾರಲ್ಲ, ಗೊತ್ತಾ? 3 ದಿನಕ್ಕೋ 11 ದಿನಕ್ಕಾಗಬೇಕು. 3 ದಿನಕ್ಕೆ ಹಾಲು ತುಪ್ಪ. ಅದು ಬಿಹಾರದ ಡೆಲ್ಲಿವರೆಗೆ ಹಾಲು ತುಪ್ಪ, ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ. ಇವತ್ತು ಯಾರಾದರೂ ಬಹಳ ಸಂತೋಷ ಪಡುವಂತ, ಆನಂದ ಮಾಡಿ, ಇವತ್ತು ಪಾರ್ಟಿ ಮಾಡಿ, ಸೆಲೆಬ್ರೇಟ್ ಮಾಡಿ, ಡ್ಯಾನ್ಸ್ ಮನೆ ಇದರಲ್ಲಿ ಆಡಿದ್ರಲ್ಲ, ಯಾರೋ ಪರಪ್ಪನಗರದಲ್ಲಿ ಡ್ಯಾನ್ಸು, ಏನೋ ನಾಗಿನ್ ಡ್ಯಾನ್ಸು, ಅದು ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ, ಒಳ್ಳೆ ಹಬ್ಬ. ಇವತ್ತು ಖುಷಿ ಸಂತೋಷ. ನಿಮ್ಮನ್ನೆಲ್ಲಾನು ಕರಿಬಹುದು ಅವ್ರ ಪಾರ್ಟಿಗೆ, ಮೋಸ್ಟ್ಲಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಬಿಹಾರ್ ಚುನಾವಣೆ ಗೆದ್ರೆ ನಾವು, ನನಗೆ ಅದು ವರ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಈಗ ವರ ಹೋಗಿ ಹರ ಆಗೋಟಿದೆ, ಅಂದ್ರೆ ಮುಗಿದೋಗಿದೆ ಕತೆ. ಅದರಿಂದ ಕಾಂಗ್ರೆಸ್ ಅಲ್ಲಿ ಒಳಜಗಳ ಅಂತೂ ಪ್ರಾರಂಭ ಆಗ್ತದೆ. ಅಧಿಕಾರ ಹಸ್ತಾಂತರ ಇವೆಲ್ಲನೂ ಕೂಡ ಇನ್ನ ಪ್ರಾರಂಭ ಆಗ್ತೈತೆ. ಬಟ್ ಸಿದ್ದರಾಮಯ್ಯ ಕೇಂದ್ರ ವೀಕ್ ಆದ ತಕ್ಷಣ, ಕಾಂಗ್ರೆಸ್ ಪಾರ್ಟಿಯ ಕೇಂದ್ರದ ನಾಯಕ ವೀಕ್ ಆದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದ್ ಪಾರ್ಟಿಯಲ್ಲಿ ಪಳಗಿಲ್ಲ. ಅವರು ದೇಶದಲ್ಲಿ ಎಷ್ಟು ಪಾರ್ಟಿ ಅವೋ ಅಷ್ಟು ಪಾರ್ಟಿಯಲ್ಲೂ ಜೆಡಿಯುನಲ್ಲೂ ಇದ್ರು ಅವರು. ಜೆಡಿಯು, ಜೆಡಿಎಸ್, ಕಾಂಗ್ರೆಸ್ ಎಲ್ಲ, ಕಮ್ಯುನಿಸ್ಟ್, ಏನೇನ್ ಪಾರ್ಟಿ ಎಲ್ಲ ಇದ್ರು. ಅವ್ರಿಗೆ ಗೊತ್ತಿದೆ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ. ಒಂದ್ ರೀತಿ ಈ ರಾಹುಲ್ ಗಾಂಧಿನ ಆವಾಡ್ಸಲ್ವಾ, ಹಂಗ ಆಡಿಸ್ತಾರೆ ನೋಡಿ. ಇನ್ಮೇಲೆ ಪುಂಗಿ ಊದ್ರೆ ಹೆಂಗೆ ಆಡ್ಬೇಕು ಹಂಗ ಆಟ ಆಡಿಸ್ತಾರೆ. ಬಿಹಾರ್ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಸ್ಥಿತಿ ಅದೇ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಈಗಲಿಂದ ಹೋರಾಟ ಮಾಡಬೇಕು. ಕೇವಲ ದುರಾಡಳಿತ ಮಾತ್ರ ಅಲ್ಲ, ಬಿಜೆಪಿ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ. ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ. ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು, ಕಾಂಗ್ರೆಸ್ ಪಾರ್ಟಿ ತರ ವಿಚಾರ ಇಲ್ಲದೆ ಬಂದವರಲ್ಲ. ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ. ನಾವು ದೇಶದ ಪಾರ್ಟಿ. ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ. ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಾವೆಲ್ಲ ಒಟ್ಟಾಗೆ ಇದ್ದೀರಿ, ಒಟ್ಟಾಗೆ ಹೋಗ್ತೀರಿ. ಮುಂದೆ ಚುನಾವಣೆ ಏನ್ ಬರುತ್ತೋ ಇದಕ್ಕಿಂತ 2/3 ಮೆಜಾರಿಟಿ, 170 ಸೀಟುಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ. ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿಬಿಟ್ಟು ಎನ್ಡಿಎ ಹೋಗಿರೋದು. ಕರ್ನಾಟಕದಲ್ಲೂ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿಬಿಟ್ಟು ಎಲ್ಲಿ ಘೋಷಣೆ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ ಬಿಜೆಪಿ ಸಂಸದೀಯ ಪಾರ್ಟಿ ಏನಿದೆ ಅವರು ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯೋಣ. ಇನ್ನು 2 ವರ್ಷ ಇದೆಯಲ್ಲ, ಕಾಯೋಣ, ಕಾದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದ್ರೆ ಮಾಡ್ತಾರೆ. ಅದೆಲ್ಲ ಚುನಾವಣಾ ತಂತ್ರಗಾರಿಕೆ. ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೇದೋ ಮಾಡದಿದ್ರೆ ಒಳ್ಳೇದೋ, ಇದು ಚುನಾವಣಾ ತಂತ್ರಗಾರಿಕೆ. ಆ ತಂತ್ರಗಾರಿಕೆಯನ್ನ ನಾವು ಮಾಡೇ ಮಾಡ್ತೀರಿ. ಈ ಸರಿ 100% ಡೌಟೇ ಇಲ್ಲ. ಈ ಸರಿ ಈ ದುರಾಡಳಿತ, ಈ ಭ್ರಷ್ಟಾಚಾರ, ಈ ಮುಸ್ಲಿಮರ ಓಲೈಕೆ, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರುವಂತದ್ದು, ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು, ಇವತ್ತು ಕಬ್ಬು ಬೆಳೆಗಾರದು ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬದುಕಿದ್ರೆ, ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ 150 ಗಾಡಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯನ್ರಿ? ಪೊಲೀಸರು ಏನ್ ಮಾಡ್ತಾ ಇದ್ರಲ್ಲಿ? ಏನ್ ಮಾಡ್ತಾ ಇದ್ರು ಪೊಲೀಸರು? ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇತ್ತು? ಎಲ್ಲ ರೈತರದೇ, ಅದು ಎಲ್ಲ ಕಬ್ಬು ರೈತರದೇ. ಇಟ್ಟೋರು ಯಾರು? ಅದ್ರ ಸರ್ಕಾರ ಸತ್ತೋಗಿದ್ಯಾ? ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ, ಇಷ್ಟು ದಿನ ಬೇಕಾ? ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯ್ತು. ರೈತರಿಗೂ ಪರಿಹಾರ ಕೊಟ್ಟಿಲ್ಲ,
ಕಬ್ಬು ತಗೊಂಡೋಗಿ ಕಾರ್ಖಾನೆಗೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ. ಇವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ, ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಅಲ್ಲಿ ಬೆಂಕಿ ಅಂಟ್ಕೊಂಡಿದೆ, ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ. ಆರಿಸಬೇಕಾಗಿರೋದು ಸರ್ಕಾರ ಸತ್ತೋಗಿದೆ ರೀ. ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಅಭದ್ರತೆ, ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನ್ಸುತ್ತೆ. ಸಿಎಂ ಹೇಳಿದ್ದಾರೆ, ಈಗ ಸಿಎಂ ಬಿಹಾರದ ವೋಟ್ ಚೋರಿಯಾಗಿದೆ ಅಂತ ಹೇಳ್ತಾರೆ. ಅದು ಮಾಮೂಲಿ. ಚೋರಿ ಅನ್ನೋದು ಕಾಂಗ್ರೆಸ್ಗೆ ಅವ್ರ ಚೋರಿ ತಾನೆ, ಅವ್ರ ಚೋರಿಯಿಂದಾನೇ ಬಂದವರು. ಅವ್ರ ಚೋರಿಯಿಂದಾನೇ ಬಂದಿರೋದ್ರಿಂದ ಅವ್ರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಯಾವಾಗಲೂ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ. ತಾನ್ ಕಳ್ಳ ಪರರನ್ನ ನಂಬ, ತಾನ್ ಕಳ್ಳ ಪರರನ್ನ ನಂಬ. ಆದ್ರಿಂದ ಹಂಗಾಗಿರೋದು ಅವ್ರಿಗೆ. ಇದು ಡೈಲಾಗ್ ರೀ. ಇನ್ನೊಂದು ವಾರ ಇದೆ ಬರ್ಕೊಳ್ಳಿ. ಓಟ್ ಚೋರಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ. ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕೊಂಬಿಡ್ರಿ, ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ. ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ, ನಾನು ನೋಡಿದೆ, ಖುಷಿಯಾಗಿ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಚೇರು ಫೆವಿಕೋಲ್ ತರ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು, ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ. ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲ್ ಹಾಕೊಂಡು ಕೂತ್ಕೊಂಬಿಟ್ಟವ್ರು ಮಳೆ ಹೊಡ್ಕೊಂಡು. ಇವಾಗ ಬಾ ನೀನ್ ನೋಡೋಣ ಬಾ ಅಂತ ಸವಾಲ್ ಆಗ್ತಾ ಇದಾರೆ. ಯಾರ್ಯಾರು ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ರು. ನೀನೇ ಮಾತಾಡ್ಸ್ಕೊಂಬ. ಏನೇ ಇದ್ರು ಬಿಜೆಪಿ ಇರತ್ತಾನೆ. ನೋಡ್ರಿ, ಪ್ರಚೋದನೆ ಅವೆಲ್ಲ ಇವರು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಪೊಲೀಸರು ಏನ್ ಮಾಡ್ತಾ ಇದ್ರು, ಯಾರು ಮಾಡಿದ್ರು ಅಂತ ಇದುವರೆಗೂ ನೀವು ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಲ್ಲ. ಯಾರು ಮಾಡಿದ್ರು ಅಂತ ಹೇಳಿ ನೀವು. ಸರ್ಕಾರ ಇಂಥವ್ರು ಬೆಂಕಿ ಹಚ್ಚಿದ್ದಾರೆ, ಇಂತಿಂತ ವ್ಯಕ್ತಿಗಳು, ಅವ್ರ ಹೆಸರು ಹೇಳಿ ನೋಡೋಣ. ಹೇಳಕ್ ಧೈರ್ಯ ಇಲ್ಲ ನಿಮ್ಗೆ. ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ ಅವ್ರಿ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಯಾಕೆ ಬೆಂಕಿ ಹಚ್ತಾ ಇದ್ರು ಅವರು? ಸರ್, ಇದೇ ಮಾತನ್ನ ನೀವು ಸೆಂಟ್ರಲ್ ಯಾಕೆ ಹೇಳೋದಿಲ್ಲ? ನಿಮ್ಮವರೇ ಎಂಪಿ, ನಿಮ್ಮವರೇ ಸಚಿವರು ಪ್ರಹ್ಲಾದ್ ಜೋಶಿ ಅವರು FRP ನ ಫಿಕ್ಸ್ ಮಾಡೋರು, ಅವರು MSP ನ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋರು, ಅವರು ಸಂಖ್ಯಾಶಾಸ್ತ್ರ ಮಾಡಲೇಬೇಕು. ನಿಮ್ಮವರೇ ಸಚಿವರು ಇದ್ದಾರೆ, ನೀವು ಇಲ್ಲಿವರೆಗೂ ಅವ್ರ ಬಗ್ಗೆ ಮಾತಾಡಿಲ್ಲ. ಸಾಕ ಹೇಳಿ ಸರ್, ಹೇಳ್ಬೇಕಾ? ನೀವ್ ಹೇಳಿ ಸರ್. ಈಗಾಗಲೇ ಈ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಕಬ್ಬುಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸರ್ಕಾರ, ಅಲ್ಲಿನ ರೈತರದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅದನ್ನ ತೀರ್ಮಾನ ತಗೊಂಡು ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಅಂತ ಕೊಟ್ಟಿದ್ದೀನಿ. ಆರ್ಡರ್ ಕಾಪಿನೂ ಬೇಕಾದ್ರೆ ನಾನು ಕೊಡ್ತೀನಿ. ನಿಮ್ ಕೆಳಗಡೆ ಹೇಳಿದ ತಕ್ಷಣ ಒಂದೇ ಕೇಳಿಸ್ಕೊ, ನೀನ್ ಹೇಳೋ ಕೇಳಿಸ್ಕೊಂಡಿಲ್ಲಲ್ಲ. ಒಂದೇ ನಿಮಿಷ ಅಣ್ಣ. FRP ಅನ್ನ ಫಿಕ್ಸ್ ಮಾಡುವಂತ ಸೆಂಟ್ರಲ್ ಗವರ್ನಮೆಂಟ್ ಆ ಅಧಿಕಾರವನ್ನ ಸ್ಟೇಟ್ಗೆ ಉಳಿಸಬೇಕು ಅಂತ ಹೇಳಿದ್ದಾರೆ. ಸ್ಟೇಟ್ಗೆ ಅಧಿಕಾರವನ್ನ ಕೊಟ್ಟಿದ್ದೀರಿ. ಈ ಬೆಲೆ ನಿಗದಿ ಒಂದು ಕೇಳಿಸ್ಕೊ. ನಾನು ಓದಿರೋದು, ನಾನು ಓದಿದ್ದೀನಿ. ನಿನ್ಗಿಂತ ಎರಡು ಕ್ಲಾಸ್ ಕಡಿಮೆ ಓದಿದ್ದೀನಿ ಅಷ್ಟೇ ನಾನು. ನಾನು ಓದಿದ್ದೀನಿ. ಆರ್ಡರ್ನ 4 ಸರಿ ಓದಿದ್ದೀನಿ. ಉತ್ತರ ಪ್ರದೇಶ ಅಂತ ಮೆನ್ಷನ್ ಮಾಡಿದ್ದೆ. ಅದಕ್ಕೆ ನಿನ್ಗೆ ಕೋರ್ಟ್ ಕ್ಲಿಯರ್ ಆಗಿ ಕೊಟ್ಟಿದೆ. ನಿಗದಿ ಮಾಡೋ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಕಾಪಿ ಕೊಡ್ತೀನಿ. ಇನ್ನೊಂದ್ಸರಿ ಓದುವ, ನಾನು ಇನ್ನೊಂದ್ಸರಿ ಓದ್ತೀನಿ. ಅಷ್ಟಿದ್ಮೇಲೂ ಕೂಡ ಈಗ ಯಾಕೆ ನಿಗದಿ ಮಾಡಿದ್ರು 3300? ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವ್ರು ಯಾಕೆ ನಿಗದಿ ಮಾಡಿದ್ರು 3300? ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವ್ರು ಯಾಕೆ ಮಾಡಿದ್ರು? ವೈ? ಆನ್ಸರ್ ಮೀ. ಸರ್, ಈಗ ಬಿಹಾರ ಮುಗಿತು. ಬಿಹಾರ ಮುಗಿದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನಂತರ ರಾಜ್ಯ ಅಧ್ಯಕ್ಷರ ಆಯ್ಕೆನೂ ಕೂಡ ಪ್ರಕ್ರಿಯೆ ಆರಂಭ ಆಗುತ್ತೆ. ಏನ್ ಹೇಳ್ತೀವಿ? ನಾಳೆ ಸಾಟರ್ಡೆ 8 ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಹತ್ರ ಟನಲ್ ಪ್ರಾಜೆಕ್ಟ್ ಅನ್ನ ಸ್ಯಾಂಕಿ ಟ್ಯಾಂಕ್ಗೆ ತರ್ತಾ ಇದ್ದಾರೆ. ಅದು ಸ್ಯಾಂಕಿ ಟ್ಯಾಂಕ್ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ಆ ಕಡೆ ಲಾಲ್ಬಾಗ್ ಉಳಿಸಿ, ಈ ಕಡೆ ಸ್ಯಾಂಕಿ ಟ್ಯಾಂಕ್ ಉಳಿಸಿ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ಅಲ್ಲ, 100 ಟನಲ್ಗಳು ಮಾಡಗಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕೆರೆ, ಪಾರ್ಕ್ಗಳು, ಈ ತರ ಪರಿಸರ ಕಾಳಜಿ ಇರತಕ್ಕಂತ ಲಂಗ್ ಸ್ಪೇಸ್ ಅನ್ನ, ಆಕ್ಸಿಜನ್ ಕೊಡುವಂತ ಏರಿಯಾಗಳನ್ನ ಹಾಳು ಮಾಡಬೇಡಿ ಅನ್ನೋ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ರಿ. ಸಾಟರ್ಡೆ 8 ಗಂಟೆಗೆ ನಾವು ಈ ಸಭೆ, ನಾಳೆನೆ ಈ ಸಭೆಯನ್ನ ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಅದೇ ರೀತಿ ಸಾಲೊಂದ್ ಮರದ ತಿಮ್ಮಕ್ಕನವರು, ಕರೆಕ್ಟ್ ಅಲ್ಲಪ್ಪ?
ದೈವಾಧೀನರಾಗಿದ್ದಾರೆ. ಮರ ಎಲ್ಲೆಲ್ಲಿ ಸಸ್ಯಗಳು ಬೆಳೆಸ್ತಾರೋ ಅವರೆಲ್ಲರೂ ಕೂಡ ಸಾಲುಮರದ ತಿಮ್ಮಕ್ಕನನ್ನ ನೆನಪಿಟ್ಕೊಳ್ತಾರೆ. ನಾನು ಕೂಡ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ. ಒಬ್ಬ ಹಳ್ಳಿ ಹೆಣ್ಣುಮಗಳು ಇಡೀ ದೇಶಕ್ಕೆ ಮಾದರಿಯಾಗೋ, ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಒಂದು ಸಸ್ಯವನ್ನ ಕಾಪಾಡುವಂತ ಕೆಲಸವನ್ನ ಮಾಡಿದ ಪುಣ್ಯಾತ್ಮೆ ಅವಳು. ಆ ತಾಯಿಗೆ ಇವತ್ತು ದೈವಾಧೀನರಾಗಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪಕ್ಷದ ಪರವಾಗಿ ನಾವು ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ದೀವಿ. ಬಿಹಾರದ ಈ ಅದ್ಭುತ ಗೆಲುವು ಮತ್ತು ಪ್ರಚಂಡ ವಿಜಯ, ಅದೇ ರೀತಿ ಕಾಂಗ್ರೆಸ್ ಅನ್ನ ಓಡಿಸಿದಂತ ಬಿಹಾರದ ಜನತೆ, ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಬಿಜೆಪಿಯನ್ನ ಕರೆಯನ್ನ ಕೊಡ್ತಾ ಇದ್ದೀರಿ. ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಕರೆಯನ್ನ ಕೊಡ್ತಾ ಇದ್ದೀರಿ. ಇದೊಂದು ಅಭೂತಪೂರ್ವ ನೆನಪಿನಲ್ಲಿ ಉಳಿಯುವಂತ ವಿಕ್ಟರಿ ಇದು. ಅದರಿಂದ ಇದರ ಸೆಲೆಬ್ರೇಷನ್ ಅನ್ನ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಮಾಡ್ತಾರೆ. ಧನ್ಯವಾದಗಳು. ನಮ್ಮ ವಕ್ತಾರರು ಏನೋ ಹೇಳ್ತಾವ್ರು ನೋಡಪ್ಪ.